ಕರ್ನಾಟಕದ ಎಲ್ಲ ಬೋವಿ ಸಮಾಜದ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲ ತಿಳಿದ ಮಟ್ಟಿಗೆ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ನಮ್ಮ ಜನಾಂಗದವರಿಗೆ ತುಂಬ ಗೊಂದಲಗಳನ್ನು ಮತ್ತು ಸಮಸ್ಯೆಯನ್ನು ಉಂಟು ಮಾಡ್ತಿದೆ. ಯಾಕಂತ ಹೇಳಿದರೆ ಸರ್ಕಾರ ಜಾತಿಗಣತಿಯನ್ನು ಮಾಡುವಾಗ 2011ರಲ್ಲಿ ಎಷ್ಟು ಜಾತಿಗಣತಿ ಸಂಖ್ಯೆ ಇತ್ತ, ಅದೇ 2025ರಲ್ಲಿ ಜಾತಿಗಣತಿ ಮಾಡುವಾಗ ಜನಸಂಖ್ಯೆ ಕಮ್ಮಿ ತೋರಿಸ್ತದ ಹೊರತು ಜಾಸ್ತಿ ತೋರಿಸ್ತಿಲ್ಲ. ಯಾಕಂತ ಹೇಳಿದರೆ ಜನಸಂಖ್ಯೆ ಯಾವಾಗಲೂ ಜಾಸ್ತಿ ಆಗ್ತದ ವಿನಃ ಕಮ್ಮಿ ಆಗೋದಿಲ್ಲ. ಆದರೆ ಈ ಜಾತಿಗಣತಿ ಪ್ರಕಾರ ಏನಾಗಿದೆ ಅಂತ ಹೇಳಿದರೆ ನಮ್ಮ ಬೋವಿ ಜನಾಂಗದ ಜನಸಂಖ್ಯೆ ಕಮ್ಮಿ ಆಗಿದೆ. ಅದರಿಂದ ಸವಲತ್ತು ಪಡೆದ್ರಲ್ಲಿ ಒಳ ಮೀಸಲಾತಿಯಲ್ಲಿ ಗೊಂದಲವನ್ನು ಪಡ್ಕೊಂಡು ಅದರಿಂದ ಯಾವ ರೀತಿ ಸವಲತ್ತನ್ನು ಪಡ್ಕೊಳ್ಬೇಕಾ, ಉದ್ಯೋಗದಲ್ಲೇ ಆಗಲಿ ಶಿಕ್ಷಣದಲ್ಲೇ ಆಗಲಿ ಈ ಒಳ ಮೀಸಲಾತಿಯಲ್ಲಿ ತುಂಬ ತೊಂದರೆಗಳನ್ನು ನಮಗೆ ಕಾಡ್ತಿದೆ ನಮ್ಮ ಜನಾಂಗದಲ್ಲಿ. ಹಾಗಾಗಿ ನಾವು ಬೋವಿ ಸಮಾಜದವ್ರಿಗೆ ಏನಂತ ಹೇಳಿದರೆ ನಾಡ್ದು 24 ತಾರೀಕಿಗೆ ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಸಭೆ ಇದೆ. ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೊಟ್ಟಿದೆ. ಈ ಸಭೆಯಲ್ಲಿ ಮುಖ್ಯಾಂಶ ಏನಂತ ಹೇಳಿದರೆ ನಮ್ಮ ಜನಾಂಗದವರಿಗೆ ಒಳ ಮೀಸಲಾತಿಯಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಇದೆ, ಅದಕ್ಕೆ ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಒತ್ತಾಯವನ್ನು ಮಾಡಲಿಕ್ಕಿದ್ದೇವೆ. ಈ ರೀತಿ ಸಮಸ್ಯೆಯಲ್ಲಿ ಯಾರು ಗೊಂದಲದಲ್ಲಿ ಸಿಕ್ಕಿಕೊಳ್ಬಾರ್ದು, ಇದಕ್ಕೊಂದು ತೆರೆಯನ್ನು ಮಾಡಬೇಕಾ ಒಂದು ಹಿತದೃಷ್ಟಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ, ಬೋವಿ ಗುರುಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ತಾವೆಲ್ಲರೂ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡುವಲ್ಲಿ ನಾವೆಲ್ಲರೂ ಸಹಕರಿಸಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನೆಲ್ಲರಿಗೂ ಕರೆಯನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.